ಕನ್ನಡಿಗ ಅನ್ನೋ ಒಂದು ಯೂಟ್ಯೂಬ್ ಒಂದು ಹೆಸರಾಂತ ಯೂಟ್ಯೂಬ್ ಚಾನಲ್ ಅಂತಾನೆ ಹೇಳ್ಬೋದು. ಅವ್ರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ತೆ. ನಮಸ್ಕಾರ. ಹೇಗಿದ್ದಾರೆ ಸರ್? ನಾನು ಚೆನ್ನಾಗಿದೆ, ನೀವು? ತುಂಬಾ ಚೆನ್ನಾಗಿದೆ ಸರ್. ಯಾಕೆಂದ್ರೆ ನಿಮ್ಮನ್ನ ನೀವು ವಿಷಯ ಕೇಳಬೇಕು. ಯಾಕೆಂದ್ರೆ ಹೇಗಿದ್ದೀರಾ? ಯಾಕೆಂದ್ರೆ ಪ್ರಪಂಚದಾದ್ಯಂತ ಸುತ್ತುವರಿತಿರ್ತೀರಿ, ಅಲ್ಲಿಗೂ ಅಲ್ಲಿಗೂ ವಾತಾವರಣ ಒಂದಷ್ಟು ನಿಮ್ಗೆ ಚೇಂಜಸ್ ಆಗ್ತಿರುತ್ತೆ. ನೀವ್ ಹೇಗಿದ್ದೀರಾ ಸರ್? ನಾನು ತುಂಬ ಚೆನ್ನಾಗಿದ್ದೀನಿ. ಎಲ್ಲೇ ಸುತ್ತಾಡಿದ್ರು ನಮ್ಮ ಕರುನಾಡಿನ ಭೂಮಿಗೆ ವಾಪಸ್ ಮರಳೋದೇ ನಮ್ಮ ಧರ್ಮ, ನಮ್ಮ ನೆಲದ ಸೊಗಡು, ಹಾಗೆ ನಮ್ಮ ಜಾಗದ ಹಿರಿಮೆಯಾದ ಹಾಸನಾಂಬೆಗೆ ದರ್ಶನಕ್ಕೋಸ್ಕರ ಈ ವರ್ಷ ಬಂದಿದ್ದೀನಿ. ಬಹಳ ಖುಷಿ ಆಗ್ತದೆ. ಕರ್ನಾಟಕ ಸರ್ಕಾರ ಇಷ್ಟು ಅತ್ಯುತ್ತಮವಾಗಿ ಒಂದು ಫೆಸಿಲಿಟಿಯನ್ನು ಕ್ರಿಯೇಟ್ ಮಾಡಿ ಜನರಿಗೆ ಚೂರು ತೊಂದರೆ ಆಗದ ರೀತಿಯಲ್ಲಿ ತುಂಬ ಖುಷಿ ಆಯಿತು ನನಗೆ ದರ್ಶನ ಮಾಡಿದ್ದು. ಎಲ್ಲರ ಸಾಮಾನ್ಯರಂತೆ ನಾನು ಕೂಡ ಅವ್ರ ಜೊತೆಗೆ ಬಂದು ದರ್ಶನ ಮಾಡಿದೆ. ಫೆಸಿಲಿಟೀಸನ್ನ ನೋಡಿದೆ, ಯಾವ ರೀತಿ ಮಾಡಿದ್ದಾರೆ ನೋಡೋಣ ಅಂತ. ತುಂಬ ಖುಷಿ ಆಯಿತು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ದರ್ಶನ ಕೂಡ ಆಯಿತು. ಎಲ್ಲ ಕನ್ನಡ ಜನತೆಗೆ, ಪ್ರತಿಯೊಬ್ಬ ಕನ್ನಡಿಗನು ಕೂಡ ಹಾಸನಾಂಬೆ ಕಡೆಯಿಂದ ಒಳ್ಳೇದಾಗಲಿ ಅಂತ ಕೇಳ್ಕೊತೀನಿ. ಸರ್ ಈಗಾಗಲೇ ಯಾಕೆಂತಂದ್ರೆ ಸಾಕಷ್ಟು ದೇಶಗಳನ್ನ ಸುತ್ತಿರುವಂತವ್ರು ನೀವು. ಯಾಕೆಂದ್ರೆ ಮತ್ತೆ ಯಾವಾಗ ಕರ್ನಾಟಕದಲ್ಲಿ ಇರ್ತೀರಿ, ಯಾವಾಗ ಇರಲ್ಲ ಅಂತ ನಮ್ಗೆ ತಿಳಿದಿರಲ್ಲ. ಒಟ್ಟು ಈ ಒಂದು ಕ್ಷೇತ್ರಕ್ಕೆ ಎಷ್ಟು ಸಾರಿ ಬಂದಿದ್ದೀರಾ ಸರ್? ಇದೇ ಮೊಟ್ಟ ಮೊದಲನೇ ಬಾರಿ. ಕಳೆದ 3 ವರ್ಷದಲ್ಲಿ ನಾನು ಕರ್ನಾಟಕದಲ್ಲಿ ಇಲ್ಲ. ಪ್ರತಿ ವರ್ಷ ಒಂದು 10 ದಿವಸ 20 ದಿವಸಕ್ಕೋಸ್ಕರ ಬರ್ತಾ ಇದ್ದೀನಿ. ಯಾಕೆಂದರೆ ನಿಮ್ಮೆಲ್ಲರಿಗೂ ಗೊತ್ತು, 3 ವರ್ಷದಲ್ಲಿ ಆಲ್ಮೋಸ್ಟ್ 50ಕ್ಕೂ ಹೆಚ್ಚು ದೇಶಗಳನ್ನು ಪ್ರವಾಸ ಮಾಡಿದ್ದೀನಿ. ಸಮಯ ಸಿಗ್ತಾ ಇಲ್ಲ. ಈ ಬಾರಿ ಕರ್ನಾಟಕದಲ್ಲಿ ಇದ್ದೆ ನೇಪಾಳ ಪ್ರವಾಸದ ನಂತರ. ಅದಕ್ಕೆ ತಕ್ಷಣ ನಿನ್ನೆ ರಾತ್ರಿ ಹೊರಟು ಬಂದು ಇವತ್ತು ಬೆಳಗಿನ ದರ್ಶನ ಮಾಡ್ತಾ ಇದ್ದೀನಿ.